ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಯೋಗೀಶ್ ಮಾತಾಡ್ತಾ ಇದ್ದೀನಿ. ನಾನು ಬಸ್ ಇಂಡಿಯಾ ಸಂಸ್ಥೆಯಲ್ಲಿ ಗ್ರೀನ್ ಮ್ಯಾನೇಜರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಕಳೆದ ಸಂಚಿಕೆಯಲ್ಲಿ ನಾವು ಜೀವ ವೈವಿಧ್ಯತೆ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ಕೃಷಿನಲ್ಲಿ ರೋಗ ಮತ್ತು ಕೀಟಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ನಾವೆಲ್ಲರೂ ಏನು ಮಾಡ್ತಿದ್ವಿ ಇವತ್ತು? ರೋಗ ಮತ್ತು ಕೀಟಗಳು ಬಂದರೆ ಅಂಗಡಿಗೆ ಹೋಗು, ಒಂದು ಸ್ಪ್ರೇ ತೊಗೊಂಬ, ಸ್ಪ್ರೇ ಮಾಡು. ಸೊ ಹಾಗಾದರೆ ನಮ್ಮ ಹೊಲದಲ್ಲಿರ್ತಕ್ಕಂಥ ರೋಗ ಮತ್ತು ಕೀಟಗಳನ್ನ ಎಲ್ಲವನ್ನೂ ಕೊಲ್ಲಬೇಕಾ? ಯಾವುದು ಅನುಕೂಲ ಇದೆ, ಯಾವುದು ಅನಾನುಕೂಲ ಇದೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಹಾಗಾದರೆ ಕೆಮಿಕಲ್ ಸ್ಪ್ರೇ ಮಾಡ್ದಲ್ಲೇ ನಾವು ರೋಗಗಳನ್ನ ಕಂಟ್ರೋಲ್ ಮಾಡ್ಬೋದಾ? ಹುಳಗಳನ್ನ ಕಂಟ್ರೋಲ್ ಮಾಡ್ಬೋದಾ? ಖಂಡಿತವಾಗೂ ಮಾಡ್ಬೋದು. ಕೆಲವೊಂದು ಟ್ರ್ಯಾಪ್ ಅಂತ ಸಿಗುತ್ತೆ, ಹುಳಗಳನ್ನ ಅಟ್ರ್ಯಾಕ್ಟ್ ಮಾಡಿ ಹಿಡಿಲಿಕ್ಕೆ. ನಾನು ನಿಮ್ಗೆ ತೋರಿಸ್ತೀನಿ. ಇದನ್ನು ನಾವು ಫೆರಮೋನ್ ಟ್ರ್ಯಾಪ್ ಅಂತ ಕರಿತೀವಿ. ಇದು ಯಾವ ರೀತಿ ವರ್ಕ್ ಆಗುತ್ತಪ್ಪ ಅಂತ ಅಂದರೆ, ಇದ್ರ ಒಳಗಡೆ ಒಂದು ನಾವು ಸಣ್ಣ ಬಿಸ್ಕೆಟ್ ಥರ ಇಟ್ಟಿರ್ತೀವಿ ಸ್ಮೆಲ್ಗೆ. ಸೊ ಇದು ಏನು ಮಾಡುತ್ತೆ, ಹೆಣ್ಣು ಹುಳು ಇದೆ ಅನ್ನೋ ಥರ ಸ್ಮೆಲ್ಲನ್ನು ತೋರಿಸ್ತಾ ಇರೋದ್ರಿಂದ ಈ ಹುಳುಗಳು ಬಂದು ಇದರೊಳಗಡೆ ಬೀಳ್ತಾ ಹೋಗುತ್ತೆ, ಗಂಡು ಹುಳುಗಳು. ಸೊ ಇದಕ್ಕೆ ನೀವು ಯಾವುದೇ ರೀತಿ ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದು ಯಾವೆಲ್ಲ ಬೆಳೆಗಳಿಗೆ ಬಳಸ್ಬೋದು ಅಂತಂದರೆ, ಉದಾಹರಣೆಗೆ ಮಾವಿನ ಗಿಡ ಅಥವಾ ಪೊಮೊಗ್ರಾನೇಟು, ದಾಳಿಂಬೆ ಅಂತ ಕರಿತೀವಿ, ಅಥವಾ ಸೌತೆಕಾಯಿ ಬೆಳಿತೀವಿ. ತರಕಾರಿ ಬೆಳೆಗಳೆಲ್ಲ ಅದಕ್ಕೂ ಬೇರೆ ಬೇರೆ ಥರ ಒಂದು 2-3 ಥರ ಮಾತ್ರೆಗಳು ಬರುತ್ತೆ. ಸೊ ಆ ಮಾತ್ರೆಗಳನ್ನ ಇದನ್ನು ಬಳಸ್ಬೋದು. ಇದಂಗಾದ್ರೆ ಎಲ್ಲಿ ಸಿಗುತ್ತೆ? ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ ಅಥವಾ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಸಿಗುತ್ತೆ. ಇದಕ್ಕೆ ಡಬ್ಬಕ್ಕೆ ಒಂದು 30 ರೂಪಾಯಿ ಖರ್ಚಾಗುತ್ತೆ, ಮತ್ತು ಒಳಗಡೆ ಆಗ್ತಕ್ಕಂಥ ಬಿಸ್ಕೆಟ್ ಅಥವಾ ಮಾತ್ರೆಗೆ 30 ರೂಪಾಯಿ ಖರ್ಚಾಗುತ್ತೆ. ಒಂದು ಮಾವಿನ ಮರಕ್ಕೆ ಒಂದನ್ನು ಕಟ್ಟಿದ್ರೆ ಸಾಕು, ಹೂವು ಬಿಡ ಅಂಥ ಟೈಮಲ್ಲಿ. ಸೊ ಕಂಪ್ಲೀಟಾಗಿ ಮಾವಿನ ಗಿಡಕ್ಕೆ ಬೀಳ್ತಕ್ಕಂಥ ಹುಳಗಳನ್ನ ನಾವು ಕಂಟ್ರೋಲ್ ಮಾಡ್ಬೋದು. ಜೊತೆಗೆ ಬೇರೆ ತರಕಾರಿ ಬೆಳೆಗಳಿಗೆ ಬೆಳೀತಕ್ಕಂಥ ಊಜಿಗಳನ್ನ ನಾವು ಈ ಫೆರಮೋನ್ ಟ್ರ್ಯಾಪ್ ಬಳಸೋದ್ರಿಂದ ನಾವು ಕಂಟ್ರೋಲ್ ಮಾಡ್ಬೋದಾಗಿದೆ. ಸೊ ತೆಂಗಿನ ಬೆಳೆಗೆ ಮುಖ್ಯವಾಗಿ ರೈನೋಸರಸ್ ಬೀಟಲ್ ಮತ್ತು ರೆಡ್ ಪಾಮ್ ವಿವಿಲ್ ಅಂತ 2 ರೀತಿಯ ಕೀಟಗಳು ಬೀಳ್ತಾ ಇದ್ದಾವೆ. ಸೊ ಅದನ್ನು ಈ ರೀತಿ ಬಕೆಟ್ ಕಟ್ಟೋದ್ರಿಂದ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು. ಇದ್ರೂ ಕೂಡ ಅದೇ ಲಾಸ್ಟ್ ತೋರಿಸಿದಂಥ ಟ್ರ್ಯಾಪ್ನಲ್ಲಿ ಯಾವ ರೀತಿ ವರ್ಕ್ ಮಾಡೋದು ಅದೇ ಥರ ಇಲ್ಲಿ ಒಂದು ಮಾತ್ರೆನ ಹಾಕಿ ಇದನ್ನು ನಾವು ಈ ರೀತಿ ಮುಚ್ಚಿಬಿಟ್ಟು, ಸೊ ತೆಂಗಿನ ಮರದಿಂದ ಅಕ್ಕಪಕ್ಕದಲ್ಲಿ ಒಂದು ಕಡ್ಡಿ ನಿಲ್ಲಿಸಿ ಕಡ್ಡಿಗೆ ಇದನ್ನು ನಾವು ಈ ರೀತಿ ಕಟ್ತೀವಿ. ಸೊ ಇದರೊಳಗಡೆ ಸ್ವಲ್ಪ ಶಾಂಪು ನೀರನ್ನು ಹಾಕೋದ್ರಿಂದ ಹುಳಗಳು ಬಂದು ನೇರವಾಗಿ ಇದರಲ್ಲಿ ಬಿದ್ದು ಸತ್ತು ಹೋಗ್ತವೆ. ಸೊ ಈ ರೀತಿ ನಾವು ಇದನ್ನು ಕಂಟ್ರೋಲ್ ಮಾಡ್ಬೋದು. ಇದಲ್ಲದೆ ಬೇರೆ ರೀತಿ ಯಾವ ರೀತಿ ಟ್ರ್ಯಾಪ್ ಇದ್ದಾವೆ. ಈಗ ನಾವು ಥ್ರಿಪ್ಸ್ ಮೈಟ್ಸ್ ಅಂತ ಕರಿತೀವಿ. ಸೊ ಅವನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು? ತರಕಾರಿ ಬೆಳ್ತಕ್ಕಂಥ ಹೇನು ಮತ್ತು ನೊಣಗಳನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದಪ್ಪ ಅಂದರೆ, ಸ್ಟಿಕ್ಕಿ ಟ್ರ್ಯಾಪ್ ಅಂತ ಬರುತ್ತೆ. ಈ ಫೋಟೋದಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಈ ಥರ 3 ಬಣ್ಣದ್ದು ಅಂದರೆ ನೀಲಿ ಬಣ್ಣದ್ದು, ಬಿಳಿ ಬಣ್ಣದ್ದು ಮತ್ತು ಹಳದಿ ಬಣ್ಣದ್ದು 3 ಪೇಪರ್ ಸಿಗುತ್ತೆ. ಈ ಪೇಪರ್ನ ಹೊಲದಲ್ಲಿ ಅಲ್ಲೆಲ್ಲ ಕಡ್ಡಿ ನಿಲ್ಲಿಸಿ ಇದನ್ನು ಕಟ್ಟೋದ್ರಿಂದ ಹುಳುಗಳು ಬಂದು ಈ ಅಂಟಿಗೆ ಸಿಗಾಕೊಂಡು ಸಾವನ್ನಪ್ತವೆ. ಅದೇ ರೀತಿ ಇನ್ನೊಂದು ಕೀಟ ಮುಖ್ಯವಾಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಗೊಬ್ಬರದ ಎಪಿಸೋಡ್ ಮಾಡಬೇಕಾದ್ರೆ. ಸೊ ಗೊಣ್ಣೆ ಹುಳು ಅಂತ ಕರೆದಿದ್ವಿ. ಆ ಗೊಣ್ಣೆ ಹುಳನ್ನ ಮತ್ತು ಯಾವ ರೀತಿ ಕಂಟ್ರೋಲ್ ಮಾಡಬೇಕು? ಇದು ತರಕಾರಿ ಬೆಳೆನಲ್ಲೂ ಹಾನಿ ಮಾಡ್ತಿದೆ, ಪ್ರತಿಯೊಂದು ತೋಟದಲ್ಲೂ ಹಾನಿ ಮಾಡ್ತಾ ಇದೆ. ಸೊ ಇದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕಂದ್ರೆ, ಮೆಟರೈಸಿಯಾ ಅನಿಸೋಫಿಲೆ ಅಂತ ಸಿಗುತ್ತೆ. ಇದು ಕೂಡ 100 ರೂಪಾಯಿ ಒಂದು ಪ್ಯಾಕೆಟ್ಗೆ ಸಿಗುತ್ತೆ KVK ಕೇಂದ್ರಗಳಲ್ಲಿ, ಅಥವಾ ಆನ್ಲೈನಲ್ಲಿ 200-300 ರೂಪಾಯಿ ದರದಲ್ಲಿ ಸಿಗುತ್ತೆ. ಇದುವರೆಗೂ ನಾವು ಕೃಷಿನಲ್ಲಿ ಬರ್ತಕ್ಕಂಥ ಮುಖ್ಯವಾಗಿ ಕೀಟ ಮತ್ತು ರೋಗಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕಂತ ತಿಳ್ಕೊಂಡ್ವಿ. ಇವಾಗ ನಾನು ನಿಮ್ಗೊಂದು ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಏನಪ್ಪ ಅಂದರೆ, ಹೋಗಿ ನಿಮ್ಮ ತೋಟದಲ್ಲಿ ಅಥವಾ ನಿಮ್ಮ ಹೊಲಗಳಲ್ಲಿ ಯಾವ ರೀತಿ ರೋಗಗಳು ಕೀಟಗಳು ಕಾಣ್ತಿದ್ದಾವೆ ಅನ್ನೋದನ್ನು ಫೋಟೋ ತಗೊಂಡ್ಬನ್ನಿ, ಅಥವಾ ಅದನ್ನು ನೋಡ್ಕೊಂಡು ಬಂದು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರಿಬೋದು. ಮತ್ತು ಅದಕ್ಕೇನು ಸಮಸ್ಯೆಗೆ ಯಾವ ರೀತಿ ಪರಿಹಾರ ಬೇಕಂದ್ರೂ ಕೂಡ ನಾವಿಲ್ಲಿ ತಿಳಿಸ್ಕೊಡ್ತೀವಿ. ಅದನ್ನು ನೀವು ನಿಮ್ಮ ಪ್ರಶ್ನೆಗಳನ್ನು, ಗೊಂದಲಗಳನ್ನ ತೊಗೊಂಡು ಬಂದು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆದ್ರೆ ನಾವು ಅದಕ್ಕೆ ತಕ್ಕಂಥ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀವಿ. ಇದುವರೆಗೂ ಎಪಿಸೋಡ್ನ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.